ಶಾಸಕ ಹ್ಯಾರಿಸ್ ಪುತ್ರನ ಮನೆ ಮೇಲೆ ಇಡಿ ದಾಳಿಯಾಗಿದೆ. ಬೆಂಗಳೂರಿನಲ್ಲಿ ಈ ಸಂಬಂಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ. ಶಾಸಕ ಹ್ಯಾರಿಸ್ ಪುತ್ರನ ಮನೆ ಮೇಲೆ ನಡೆದಂತಹ ಜಾರಿ ನಿರ್ದೇಶನಾಲಯದ ದಾಳಿ ವಿಚಾರವಾಗಿ ಮಾತಾಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ದಾಳಿ ವೇಳೆ ಒಳಗೆ ಏನೇನಾಯ್ತು ಅಂತ ನಮಗೆ ತಿಳಿದಿಲ್ಲ. ಇನ್ನು ದಾಳಿಯ ಕುರಿತಾಗಿ ಇಡಿ ಅವರೇ ಹೇಳಬೇಕು. ಪ್ರೆಸ್ ನೋಟ್ ಕೊಡ್ಲಿ. ಪ್ರಕರಣದ ತನಿಖೆಗೆ ಸರ್ಕಾರ ಈ ಹಿಂದೆ ಎಸ್ಐಟಿ ರಚನೆ ಮಾಡಿತ್ತು. ಎಸ್ಐಟಿ ಅವರು ಇನ್ನೂ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ. ಬಿಟ್ಕಾಯಿನ್ ಕೇಸ್ನಲ್ಲಿ ಎಸ್ಐಟಿ ತನಿಖೆ ವಿಳಂಬವಾಗಿದೆ. ಬೇಗ ತನಿಖೆ ಮಾಡಿ ಅಂತ ನಾನು ಹಾಗೂ ಮುಖ್ಯಮಂತ್ರಿಗಳು ಸೂಚಿಸಿದ್ವಿ. ಎಸ್ಐಟಿಗೆ ಮಧ್ಯಂತರ ವರದಿ ಕೊಡೋದಕ್ಕೆ ಈಗಾಗಲೇ ಹೇಳಿದ್ದೀವಿ. ಎಸ್ಐಟಿಯಿಂದಲೂ ಇಡಿ ಬಹುಶಃ ಮಾಹಿತಿಯನ್ನ ಪಡ್ಕೊಂಡಿರಬಹುದು. ಇನ್ನು ಪ್ರಭಾವಿ ಮಕ್ಕಳು ಶೇಖಿಯ ಸಂಪರ್ಕದಲ್ಲಿ ಇದ್ದಾರಾ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಸತ್ಯಾಸತ್ಯತೆ ಏನು ಅಂತಾನು ನೋಡ್ಬೇಕಾಗುತ್ತಲ್ವಾ? ಹೀಗತ್ತ ಬೆಂಗಳೂರಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ನಿನ್ನೆ ದಿವಸ ಶಾಸಕರಾದಂಥ ಹ್ಯಾರಿಸ್ ಅವರ ಇಬ್ಬರು ಮಕ್ಕಳ ಮೇಲೆ ದಾಳಿ ಮಾಡಿದ್ದಾರೆ. ಅದರ ಒಳಗಿನ ವಿಚಾರಗಳು ನಮಗೇನು ತಿಳಿದಿಲ್ಲ. ಅದು ತನಿಖೆ ಆದಮೇಲೆ ಇಡಿನವರು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಯಾವ ವಿಷಯಕ್ಕೆ ಅವರು ದಾಳಿ ಮಾಡಿದ್ದಾರೆ ಮತ್ತು ಏನೆಲ್ಲ ಡೀಟೇಲ್ಸು ಅವರಿಗೆ ಸಿಕ್ಕಿದೆ ಅನ್ನೋದನ್ನು ಅವರೇ ಹೇಳಬೇಕು. ಸಾಮಾನ್ಯವಾಗಿ ಅವರು ಪ್ರೆಸ್ ನೋಟ್ ರಿಲೀಸ್ ಮಾಡ್ತಾರೆ. ಅಲ್ಲಿವರೆಗೂ ನಾವು ಕಾಯಬೇಕು. ಮಧ್ಯದಲ್ಲಿ ನಾವು ಏನಾದರೂ ಹೇಳಿಕೆಗಳು ಕೊಟ್ಟರೆ ಅದು ಅಪ್ರಸ್ತುತ ಆಗುತ್ತೆ. ನಾವು ರಾಜ್ಯದಲ್ಲಿ ಇದಕ್ಕಾಗಿ ಒಂದು SIT ಮಾಡಿತು. SIT ತನಿಖೆ ಮಾಡಿ ಸಂಪೂರ್ಣ ಕೊನೆಯ ಹಂತದಲ್ಲಿ ಇದೆ. ಅವರು ಕೂಡ ಕೆಲವು, ಯಾಕೆಂದರೆ ಇದು ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ರಾಕ್ಸಿಮಿಟಿಯನ್ನು ತೆಗೆದುಕೊಂಡಿರೋದ್ರಿಂದ ಅನೇಕ ವಿಚಾರಗಳಲ್ಲಿ ಅವರು ಮಾಹಿತಿಗಳನ್ನು ಕಲೆ ಹಾಕಿ ಅವ್ರಿಗೂ ಇವತ್ತು ವರದಿಯನ್ನು ಕೊಡಬೇಕು. SIT ಅವರು ಅಂತಿಮ ಮಾಡಬೇಕು, ಚಾರ್ಜ್ ಶೀಟ್ ಫೈಲ್ ಮಾಡಬೇಕು. ಆ ಹಂತದಲ್ಲಿ ಇದೆ ಅಂತ ಹೇಳಿ ನಮ್ಮ ಅಧಿಕಾರಿಗಳು ವಿಳಂಬ ಅಂತ ಹೇಳೋದಕ್ಕಿಂತ ಅವರು ತನಿಖೆ ಮಾಡಬೇಕಲ್ಲ. ತನಿಖೆಗೆ ಮಾಹಿತಿಗಳೆಲ್ಲ ಸಿಕ್ಕುವವರೆಗೂ ಅವರು ಅದನ್ನು ಮಾಡ್ತಾನೆ ಇರ್ತಾರೆ. ಅದರಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬ ಆಗಿದೆ ಅಂತ ನಮಗೆ ಮೇಲ್ನೋಟಕ್ಕೆ ಕಾಣಿಸ್ಬೋದು. ಆದರೆ ಅವ್ರಿಗೆ ಮಾಹಿತಿಗಳು ಸಿಗಬೇಕಲ್ಲ. ಅದು ಭಾಳ ಟೆಕ್ನಿಕಲ್ ಆದದ್ರಿಂದ ಅವ್ರು ಸ್ವಲ್ಪ ಮಾಹಿತಿಗಳನ್ನು ಕಲೆ ಹಾಕೋದ್ರಲ್ಲಿ ಸ್ವಲ್ಪ ನಿಧಾನ ಆಗಿದೆ ಅಂತ ನನಗೂ ಅನಿಸುತ್ತೆ. ಆದ್ದರಿಂದ ಅದನ್ನು ಆದಷ್ಟು ಶೀಘ್ರವಾಗಿ ಮಾಡೋದಕ್ಕೆ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೇಳಿದ್ದೀನಿ. ಆದಷ್ಟು ಬೇಗ ಮಾಡಬೇಕು ಮತ್ತು ಅಟ್ಲೀಸ್ಟ್ ಒಂದು ಇಂಟರಿಮ್ ಆಗಿ ಅದು ಕೂಡ ಒಂದು ಚಾರ್ಜ್ ಶೀಟ್, ಇಂಟರಿಮ್ ಚಾರ್ಜ್ ಶೀಟ್ ಆದರೂ ಫೈಲ್ ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ನಾವು ಈಗಾಗಲೇ ಸುಮಾರು ದಿವಸಗಳ ಹಿಂದೆ ಕೊಟ್ಟಿದ್ವು. ಅದು ಈಗ ನೋಡಬೇಕು. ಅದಕ್ಕೂ ಸಹ ಅದು ಇಲಾಖೆಯಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.